ಇದರ ಜೊತೆಗೆ ವಾಹನ ಸವಾರರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ರಾಜ್ಯದ ಜನರಿಗೆ ಇಂಧನ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರವನ್ನ ರಾಜ್ಯ ಸರ್ಕಾರ ಏರಿಸಿದೆ. ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದೆ ಸರ್ಕಾರ. ರಿಟೇಲ್ ಸೇಲ್ಸ್ ಟ್ಯಾಕ್ಸ್ ಅನ್ನ ಪೆಟ್ರೋಲ್ ಲೀಟರ್ಗೆ ₹3 ಏರಿಕೆ ಆಗ್ಬೋದಂತ ಚಾನ್ಸಸ್ ಇದೆ. ₹3. ಡೀಸೆಲ್ ಲೀಟರ್ಗೆ ₹3.5 ಏರಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಅಲ್ಲಿಗೆ ₹99.84 ಆಸುಪಾಸಿನಲ್ಲಿದ್ದಂತ ಪೆಟ್ರೋಲ್ ದರ ₹103ಗೆ ಏರಿಕೆ ಆಗುತ್ತೆ. ₹85.93 ಆಸುಪಾಸಿನಲ್ಲಿದ್ದಂತ ಡೀಸೆಲ್ ದರ ಹತ್ತತ್ರ ₹89 ದಾಟ್ ಹೋಗುತ್ತೆ. ಆ ಕಡೆಯಿಂದ ಇಷ್ಟು ದಿವಸ ಹೆಚ್ಚಿಸ್ತಾ ಇದ್ರು ಈ ವಿದ್ಯುತ್ ಈ ಪೆಟ್ರೋಲ್ ಸರಬರಾಜು ಕಂಪನಿಗಳು. ಡೈಲಿ ಅದನ್ನ ಈಗ ಪರಿಷ್ಕರಣೆ ಮಾಡುವಂಥದ್ದು ಕೆಲವು ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಅದೊಂದು ಹೊಡ್ತಾ ಇತ್ತು. ಈಗ ನಾವೇನ್ ಕಮ್ಮಿ ಇಲ್ಲ ಅಂತ ಇವ್ರುಗಳು ಬೇರೆ ಏರ್ಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೇನು ಎಲೆಕ್ಷನ್ ಎಲ್ಲ ಮುಗೀತಲ್ಲ, ಇನ್ನೇನು ಜನರು ಬೈಕೊಂಡ್ರು ನಮ್ಗೇನು ಸಮಸ್ಯೆ ಇಲ್ಲ ಅನ್ನುವಂಥ ರೀತಿಯ ಅಂತ ವರ್ತನೆ ಸಹಜವಾಗಿ ನಮ್ಮನ್ನು ಆಳುವಂಥ ಸರ್ಕಾರಗಳಿಗೆ ಆಡಳಿತಗಳಿಗೆ ಇರುತ್ತೆ. ಅದರಂತೆ ಇದೀಗ ಎಲೆಕ್ಷನ್ ಮುಗೀತು, ಬೆಲೆ ಏರಿಕೆಯ ದರ ನಾವು ಏನು ಹಿಂದೆ ಬಿದ್ದಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಕೂಡ ಈಗ ಶುರು ಮಾಡ್ತಾ ಇದೆ ಹೆಚ್ಚಳ ಮಾಡೋದಕ್ಕೆ.